Jai Shri Gurudev. Welcome to Business Studies online class. Today we are going to learn very interesting topic is nothing but a motivation. In the previous classes I have already told you the elements of direction. What is the elements of direction is nothing but a supervision, motivation, leadership, communication. All the four elements are there in the directing, isn't it? In the previous class I have already told you the what is supervision. ಸೂಪರ್ವಿಷನ್ ಅಂದ್ರೆ ಏನು, ಅದರಿಂದ ಏನೆಲ್ಲ ಆಗ್ತದೆ, ಆ ಸೂಪರ್ವಿಷನ್ ಇಂದ ಏನೆಲ್ಲ ಹೆಲ್ಪ್ ಆಗ್ತದೆ, ಯಾವ ರೀತಿ ಒಂದು ಗೋಲ್ನ ರೀಚ್ ಮಾಡಬೇಕು, ಒಂದು ಎನ್ಕರೇಜ್ಮೆಂಟ್ ಸಿಗ್ತದೆ ಅಂತ ನಾವು ಎಸ್ಟರ್ಡೇ ಕಲ್ತ್ಕೊಂಡು. ಓಕೆ, ಇವತ್ತು ನಾವು ಕಲ್ತ್ಕೊಳ್ಳಿಕ್ಕೆ ಹೋಗ್ತಾ ಇರೋದು ಮೋಟಿವೇಶನ್, ಫೀಚರ್ಸ್ ಆಫ್ ಮೋಟಿವೇಶನ್. ಮೋಟಿವೇಶನ್ ಅಂದ್ರೆ ಏನು, ಅದರಲ್ಲಿ ಏನೆಲ್ಲ ಬರ್ತದೆ, ಅದರಿಂದ ನಮ್ಗೆ ಏನೆಲ್ಲ ಉಪಯೋಗ ಆಗ್ತದೆ ಅಂತ ನಾವೀಗ ತಿಳ್ಕೊಳ್ಳಿಕ್ಕೆ ಹೋಗ್ತಾ ಇರೋದು ಫೀಚರ್ಸ್. ಓಕೆ, ಸೊ ಮೊದಲನೇದಾಗಿ ಮೋಟಿವೇಶನ್ ಹೆಲ್ಪ್ಸ್ ಟು ಕ್ರಿಯೇಟ್ ಗೋಲ್ ಡೈರೆಕ್ಟೆಡ್ ಗೋಲ್ ಡೈರೆಕ್ಟೆಡ್ ಬಿಹೇವಿಯರ್ ಅಂತಂದ್ರೆ ಮೋಟಿವೇಶನ್ ಅಂತಂದ್ರೆ ಗೊತ್ತಿದೆ, ಮೋಟಿವೇಟ್ ಮಾಡೋದು, ಎನ್ಕರೇಜ್ ಮಾಡೋದು. ಈಗ ನನ್ನ ಕೈ ಕೆಳಗೆ ಕೆಲಸ ಮಾಡ್ತಾ ಇರೋ ಪೀಪಲ್ಗೆ ನಾನು ಎನ್ಕರೇಜ್ ಮಾಡ್ತೀನಿ, ಸೊ ಯು ಆರ್ ಡೂಯಿಂಗ್ ಗುಡ್, ಅದೇ ತರನೇ ಮಾಡಿ. ಇಲ್ಲ ಬೇರೆ ತರ ಏನಾದ್ರು ತಪ್ಪು ಮಾಡ್ತಿದ್ರೆ ಆ ತರ ಮಾಡ್ಬೇಡಿ, ಈ ತರ ಮಾಡಿ, ಈ ತರ ಮಾಡಿದ್ರೆ ಸರಿಯಾಗಿ ನೀವು ಕೆಲಸನ ಕಲ್ತ್ಕೋಬಹುದು, ಕೆಲಸದಲ್ಲಿ ಇಂಪ್ರೂವ್ಮೆಂಟ್ಸ್ ತೋರಿಸ್ತದೆ, ನೀವು ಈ ತರ ತುಂಬಾ ಚೆನ್ನಾಗಿ ಮಾಡ್ತಾ ಇದ್ದೀರಾ, ಇದನ್ನಲ್ಲೇನೆ ಕೀಪ್ ಇಟ್ ಅಪ್ ಅಂತ ಹೇಳಿ ಎನ್ಕರೇಜ್ ಮಾಡ್ತೀನಿ. ಸೊ ಅದಕ್ಕೆ ಮೋಟಿವೇಟ್ ಮಾಡ್ತೀನಿ, ಪ್ರೋತ್ಸಾಹ ಮಾಡ್ತೀನಿ. ಸೊ ಅದಕ್ಕೆ ನಾವು ಮೋಟಿವೇಶನ್ ಅಂತ ಕರಿತೀವಿ. ಇದರಲ್ಲಿ ಫೀಚರ್ಸ್ ನಲ್ಲಿ ಮೊದಲನೇ ಫೀಚರ್ ಏನಂತ ಕೇಳ್ತಾ ಇದ್ದಾರೆ, ಮೋಟಿವೇಶನ್ ಹೆಲ್ಪ್ ಮಾಡುತ್ತೆ ಏನಕ್ಕೆ, ಕ್ರಿಯೇಟ್ ಗೋಲ್ ಡೈರೆಕ್ಟೆಡ್ ಬೈ ಬಿಹೇವಿಯರ್. ಕ್ರಿಯೇಟ್ ಗೋಲ್ ಅನ್ನ ಕ್ರಿಯೇಟ್ ಮಾಡುತ್ತೆ. ಏನು ಕ್ರಿಯೇಟ್ ಅಂತಂದ್ರೇನು, ಉತ್ಪತ್ತಿ ಮಾಡೋದು, ಕ್ರಿಯೇಟ್ ಮಾಡೋದು. ಈಗ ನೀವು ಕೆಲ್ಸಕ್ಕೆ ಬರ್ತಾ ಇದ್ದೀರಾ, ಏನೋ ಅಂತ ಕೆಲ್ಸಕ್ಕೆ ಬರ್ತೀರಾ, ಸೊ 9 to 5 ಕೆಲಸ ಮಾಡ್ತೀರಾ, ಮತ್ತೆ ಹೋಗ್ತೀರಾ, ಸಂಬಳ ಬರುತ್ತೆ ತಿಂಗಳಾದ್ರೆ, ಸೊ ಸುಮ್ನೆ ಹಾಗೆ ಸಂಬಳಕ್ಕೋಸ್ಕರ ಕೆಲಸ ಮಾಡ್ತೀರಾ. ನಿಮ್ದೇ ಆಗಿರುವಂತ ಒಂದು ಸ್ಕಿಲ್ ಆಗ್ಲಿ, ಪರ್ಫಾರ್ಮೆನ್ಸ್ ಆಗ್ಲಿ, ನಿಮ್ದೇ ಒಂದು ಇನ್ನೋವೇಷನ್ ಆಗ್ಲಿ ನೀವು ಅಲ್ಲಿ ಮಾಡ್ತಾರಲ್ಲ. ಸೊ ಮೋಟಿವೇಶನ್ ಮಾಡ್ಬೇಕಾದ್ರೆ ಏನಾಗುತ್ತೆ, ನಿಮ್ಮ ಒಂದು ಲೀಡರ್ ಆಗ್ಲಿ, ನಿಮ್ಮ ಒಂದು ಸುಪೀರಿಯರ್ ಆಗ್ಲಿ ನಿಮ್ಗೆ ಮೋಟಿವೇಟ್ ಮಾಡ್ಬೇಕಾದ್ರೆ, ಎಸ್ ಐ ಕ್ಯಾನ್ ಡೂ ದಿಸ್, ನನ್ ಕೈಲಿ ಇದು ಸಾಧ್ಯ, ನನ್ಗೆ ಆದ ಒಂದು ಕ್ರಿಯೇಟಿವಿಟಿ ಮೈಂಡ್ ಇದೆ. ಎಲ್ಲರೂ ಒಂದೇ ತರ ಇರಲ್ಲ, 5 ಫಿಂಗರ್ಸ್ ಒಂದೇ ತರ ಇರಲ್ಲ ಅಂತ ಲಾಸ್ಟ್ ಕ್ಲಾಸಲ್ಲಿ ಒಂದ್ಸತಿ ಹೇಳಿದ್ದೆ. ಯಾಕೆ, ಒಬ್ರೊಬ್ರು ಒಂದೊಂದ್ರಲ್ಲಿ ಟ್ಯಾಲೆಂಟೆಡ್ ಇರ್ತಾರೆ. ಸೊ ನಿಮ್ಮ ಟ್ಯಾಲೆಂಟ್ ಯಾವ್ದ್ರಲ್ಲಿದೆ ಅದರಲ್ಲಿ ನಿಮ್ಮ ಒಂದು ಟ್ಯಾಲೆಂಟ್ ತೋರಿಸ್ತಾ ಹೋಯ್ತು ಅಂತಂದ್ರೆ ಡಿಫ್ರೆಂಟ್ ಕ್ರಿಯೇಟಿವಿಟಿ ಕ್ರಿಯೇಟ್ ಆಗ್ತಾ ಹೋಗುತ್ತೆ, ಹೊಸ ಒಂದು ಕೆಲಸಗಳು ಸ್ಟಾರ್ಟ್ ಆಗ್ತಾ ಹೋಗುತ್ತೆ, ಇನ್ನೋವೇಷನ್ ಆಗ್ತಾ ಹೋಗುತ್ತೆ. ಇನ್ನೋವೇಟಿವ್ ಅಂತಂದ್ರೆ ವಿಭಿನ್ನವಾಗಿ ಮಾಡುವಂತದ್ದು. ಓಕೆ, ಸೊ ಆ ಒಂದು ಇನ್ನೋವೇಷನ್ ಕ್ರಿಯೇಟ್ ಆಗ್ತಾ ಹೋಗುತ್ತೆ. ಯಾವಾಗ ಅದು ಕ್ರಿಯೇಟ್ ಆಗುತ್ತೆ, ನೀವು ಏನ್ ಗೋಲ್ ಅನ್ನ ರೀಚ್ ಮಾಡ್ಬೇಕು ಅಂತ ಅನ್ಕೊಂಡಿರ್ತೀರಾ, ಆ ಮೋಟಿವೇಶನ್ ಇಂದ ಆ ಗೋಲ್ ಅನ್ನ ರೀಚ್ ಮಾಡೋದಕ್ಕೆ ನಿಮ್ಗೆ ಸಹಾಯ ಆಗುತ್ತೆ, ಹೆಲ್ಪ್ ಆಗುತ್ತೆ. ಓಕೆ, ಮೋಟಿವೇಶನ್ ಇಂದ ನಿಮ್ಮ ಒಂದು ಗೋಲ್ ಅನ್ನ ರೀಚ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಆ ಒಂದು ಹೆಲ್ಪ್ ನಿಮ್ಮ ಬಿಹೇವಿಯರ್ ಅಲ್ಲಿ ಚೇಂಜಸ್ ಕಾಣಿಸ್ತಾ ಹೋಗುತ್ತೆ. ಯಾವ ತರ, ಹೊಸ ಗೋಲ್ ಅನ್ನ ರೀಚ್ ಮಾಡೋದಕ್ಕೆ ಕ್ರಿಯೇಟಿವಿಟಿ ಮೈಂಡ್ ಆಗಿ, ಕ್ರಿಯೇಟಿವಿಟಿ ವರ್ಕ್ ಆಗಿ ನಿಮ್ಗೆ ಸಿಗ್ತಾ ಹೋಗುತ್ತೆ. ಸೊ ಅದು ಮೊದಲನೇ ಫೀಚರ್, ಮೋಟಿವೇಶನ್ ಹೆಲ್ಪ್ಸ್ ಟು ಕ್ರಿಯೇಟ್ ಗೋಲ್ ಡೈರೆಕ್ಟೆಡ್ ಬಿಹೇವಿಯರ್. ಆ ಒಂದು ಗೋಲ್ ಕ್ರಿಯೇಟ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಇದು ಮೊದಲನೇ ಫೀಚರ್. ನೆಕ್ಸ್ಟ್ ಫೀಚರ್ ನಲ್ಲಿ ಏನ್ ತಿಳ್ಕೊಳ್ತಾ ಇದೀವಿ, ಮೋಟಿವೇಶನ್ ಕ್ಯಾನ್ ಬಿ ಇದರ್ ಪಾಸಿಟಿವ್ ಆರ್ ನೆಗೆಟಿವ್. ಮೋಟಿವೇಶನ್ ಯಾವಾಗ್ಲೂ ಹೇಳ್ತೀನಿ, ಯಾವುದೇ ಒಂದು ಈಗ ವರ್ಕ್ ಆಗಿರ್ಲಿ ಅದರಲ್ಲಿ ಪಾಸಿಟಿವ್ನೆಸ್ ಇರುತ್ತೆ, ನೆಗೆಟಿವ್ ಅದನ್ನು ಇರುತ್ತೆ. ಎಲ್ಲ ಪಾಸಿಟಿವ್ ಇಲ್ಲ, ಎಲ್ಲ ನೆಗೆಟಿವ್ ಅಂತ ಇಲ್ಲ, ಎರಡೂ ಈಕ್ವಲ್ ಆಗಿರುತ್ತೆ. ಓಕೆ, ಬಿಸ್ನೆಸ್ ಅಲ್ಲಿನೂ ಅಷ್ಟೇ, ಯಾವಾಗ್ಲೂ ನಮ್ಗೆ ಪ್ರಾಫಿಟ್ ಬರುತ್ತೆ ಅಂತ ಹೇಳೋದು ತಪ್ಪು, ಯಾವಾಗ್ಲೂ ನೆಗೆಟಿವ್ ಆಗಿನೇ ನಂಗೆ ಲಾಸ್ ಆಗುತ್ತೆ ಅಂತ ಹೇಳೋದು ತಪ್ಪು. ಸಮ್ಟೈಮ್ಸ್ ಪಾಸಿಟಿವ್ ಆಗುತ್ತೆ, ಸಮ್ಟೈಮ್ಸ್ ಪ್ರಾಫಿಟ್ ಆಗುತ್ತೆ, ಸಮ್ಟೈಮ್ಸ್ ಲಾಸ್ ಆಗುತ್ತೆ. ಸೊ ಅದನ್ನ ಬ್ಯಾಲೆನ್ಸ್ ಮಾಡೋದು ಯಾವ ತರ ಅಂತ ಇರೋದೇ ನಾವು ನಮ್ಮ ಕೈನಲ್ಲಿ ಇರುವಂತದ್ದು. ಓಕೆ, ಅದು ಒಂದು ಕ್ಲಾಸ್ ಒಂದ್ಸತಿ ಹೇಳಿದೆ ನಿಮ್ಗೆ, we cannot stop the rain but we can avoid from the rain using umbrella. ಹೇಳಿದೆ ಒಂದ್ಸತಿ ನಿಮ್ಗೆ, ರೇನ್ ಅನ್ನ ಚುಮಂತರ್ ಅಂತ ಮಾಡ್ಬಿಟ್ಟು ಸ್ಟಾಪ್ ಮಾಡಕ್ಕಂತೂ ಆಗಲ್ಲ, ಅದು ನೇಚರ್. ಅದನ್ನ ಸ್ಟಾಪ್ ಮಾಡೋಕೆ ಹೈಲಿ ಇಂಪಾಸಿಬಲ್, ಯಾರ ಕೈಯಿಂದನೂ ಸಾಧ್ಯ ಇಲ್ಲ. ಆದ್ರೆ ನನಿಯೋದನ್ನ ನಾವು ಸ್ಟಾಪ್ ಮಾಡ್ಕೋಬಹುದು, ನನಿಯೋದನ್ನ ಅವಾಯ್ಡ್ ಮಾಡ್ಕೋಬಹುದು ಅಂಬ್ರೆಲಾನ, ರೈನ್ ಕೋಟ ಯೂಸ್ ಮಾಡ್ಕೊಂಡು, ಹೌದಲ್ವಾ? ಸೊ ಅದೇ ತರನೇ ಬಿಸ್ನೆಸ್ ಅಲ್ಲಿ ಪ್ರಾಬ್ಲಮ್ ಅಫ್ಕೋರ್ಸ್ ಅಕ್ಕರ್ ಆಗುತ್ತೆ, ಬಟ್ ಆ ಪ್ರಾಬ್ಲಮ್ ಇಂದ ಹೊರಬರೋದು ಯಾವ ತರ, ಯಾವ ರೀತಿ ನಾನು ಪ್ಲಾನ್ ಮಾಡ್ಬಿಟ್ಟು ಆ ಪ್ರಾಬ್ಲಮ್ ಅನ್ನ ಅವಾಯ್ಡ್ ಮಾಡೋದು ಯಾವ ತರ ಅಂತ ನಾವು ತಿಳ್ಕೊಳ್ಬಹುದು. ಇದರಲ್ಲಿ ನೆಕ್ಸ್ಟ್ ಏನ್ ಹೇಳ್ತಾ ಇದ್ದಾರೆ, ಮೋಟಿವೇಶನ್ ಕ್ಯಾನ್ ಬಿ ಇದರ್ ಪಾಸಿಟಿವ್ ಆರ್ ನೆಗೆಟಿವ್ ಅಂತಂದ್ರೆ, ಪಾಸಿಟಿವ್ ಮೋಟಿವೇಶನ್ ಬಗ್ಗೆ ಹೇಳೋಣ. ಪಾಸಿಟಿವ್ ಅಂದ್ರೆ ಏನು, ಒಬ್ಬ ಎಂಪ್ಲಾಯ್ ಕೆಲಸ ಮಾಡ್ತಾ ಇದ್ದಾನೆ, ಅವನಿಗೆ ಎನ್ಕರೇಜ್ ಮಾಡ್ತೀರಾ, ಅವನ್ನ ಕರೆದು ಅವನಿಗೆ ಶಬಾಷ್ ಅಂತ ಹೇಳ್ತೀರಾ, ಅವ್ನಿಗೊಂದು ಮೋಟಿವೇಟ್ ಮಾಡ್ತೀರಾ, ನೀನ್ ಚೆನ್ನಾಗಿ ಮಾಡ್ತಾ ಇದ್ಯಾ, ಇನ್ನು ನೀನ್ ಚೆನ್ನಾಗಿ ಹಾರ್ಡ್ ವರ್ಕ್ ಮಾಡಿದ್ರೆ ಇಂಪ್ರೂವ್ ಆಗುತ್ತೆ, ನಿಂಗೆ ಒಳ್ಳೆ ಫೆಸಿಲಿಟಿ ಸಿಗುತ್ತೆ, ನಿಮ್ಗೆ ಒಳ್ಳೆ ಇನ್ಕ್ರಿಮೆಂಟ್ ಸಿಗುತ್ತೆ, ನಿಮಗೆ ಬೋನಸ್ ಸಿಗುತ್ತೆ, ನಿನ್ನ ಪೊಸಿಷನ್ ನಲ್ಲಿ ಪ್ರಮೋಷನ್ ಸಿಗುತ್ತೆ. ಆ ತರ ಒಂದು ಅವ್ನು ಮಾಡುವಂತ ಕೆಲಸದಲ್ಲಿ ರಿಲೇಟೆಡ್ ಇನ್ಸೆಂಟಿವ್ ಆಗಿ ಇಲ್ಲ ರಿವಾರ್ಡ್ ಆಗಿ ಅವನಿಗೆ ಏನಾದ್ರೂ ಒಂದು ಸಿಗ್ತಾ ಹೋಗುತ್ತೆ. ಸೊ ಈ ತರ ಒಂದು ಮೋಟಿವೇಶನ್ ಮಾಡಿ ಎನ್ಕರೇಜ್ ಮಾಡ್ತಾ ಇರ್ತೀರಾ ವರ್ಕ್ ಅನ್ನ ಮಾಡೋದಕ್ಕೆ. ಸೊ ಇದು ಪಾಸಿಟಿವ್ ಎಂಕರೇಜ್ಮೆಂಟ್ ಅಂತ ನಾವು ತಿಳ್ಕೊಳ್ಬಹುದು. ವಾಟ್ ಎವರ್ ದ ನೆಗೆಟಿವ್ ಎಂಕರೇಜ್ಮೆಂಟ್,
ನೆಗೆಟಿವ್ ಈಸ್ ನಥಿಂಗ್ ಬಟ್ ಈಗ ನೀವು ಕೆಲಸ ಮಾಡ್ತಾ ಇದ್ದೀರಾ, ಫೀಡ್ಬ್ಯಾಕ್ ಕರ್ಕೊಂಡ್ಬಂದು ಫೀಡ್ಬ್ಯಾಕ್ ಅನ್ನ ಕೊಡ್ತೀರಾ. ಫೀಡ್ಬ್ಯಾಕ್ ಕೊಡುವಾಗ ಏನಾಗುತ್ತೆ, ಆ ಒಂದು ಕೆಲಸ ಮಾಡ್ತಾರಲ್ಲ, ಯು ಆರ್ ನಾಟ್ ಡೂಯಿಂಗ್ ಗುಡ್, ದಿಸ್ ಇಸ್ ನಾಟ್ ಗುಡ್, ದಿಸ್ ಇಸ್ ನಾಟ್ ದ ರೈಟ್ ವೇ ಟು ಡೂ ದ ವರ್ಕ್ ಎಕ್ಸೆಟ್ರಾ ಆ ತರ ಹೇಳ್ತೀರಾ. ಅವಾಗ ಏನಾಗುತ್ತೆ, ಅವ್ರಿಗೆ ಮೆಂಟಲಿ ಹರಾಸ್ ಆಗುತ್ತೆ, ಸೈಕಲಾಜಿಕಲಿ ಅವ್ರಿಗೆ ಏನಾಗ್ತಾ ಹೋಗುತ್ತೆ, ನಾವು ನಾನು ಚೆನ್ನಾಗಿ ಕೆಲಸ ಮಾಡ್ತಾ ಇಲ್ಲ, ನಾನು ಏನಾಗ್ತಾ ಇದೆ, ನನಗೆ ಪ್ರಾಬ್ಲಮ್ ಆಗ್ತಾ ಇದೆ, ನನಗೆ ಐ ಆಮ್ ನಾಟ್ ಪರ್ಫೆಕ್ಟ್ ಪರ್ಸನ್ ಟು ಬಿ ಹಿಯರ್ ಇನ್ ದ ಆರ್ಗನೈಸೇಷನ್. ಯಾಕಂದ್ರೆ ಒಂದು ನೆಗೆಟಿವ್ ಇನ್ಫಾರ್ಮೇಶನ್, ಒಂದು ನೆಗೆಟಿವ್ ಥಾಟ್ ಒಂದು ತಲೆಯಲ್ಲಿ ಬಂದು ಕೂತ್ಕೊಳ್ಳೋದು, ಇಸ್ಂಟ್ ಇಟ್? ಅದಕ್ಕೆ ಸಮಟೈಮ್ಸ್ ಮೋಟಿವೇಶನ್ ಏನಾಗುತ್ತೆ, ಕೆಲವರಿಗೆ ಕರೆದು ಅದನ್ನೇ ಅವ್ರನ್ನೇ ಟಾಂಟ್ ಮಾಡಿ ಅವ್ರ ಮೇಲೆ ಕಂಪ್ಲೇಂಟ್ ಹೇಳಿ ಸೈಕಲಾಜಿಕಲಿ ಅವರು ಡಿಪ್ರೆಸ್ ಆಗ್ತಾ ಹೋಗ್ತಾರೆ. ಸೊ ಪಾಸಿಟಿವ್ಲಿ ಯಾವ ತರ ಮೋಟಿವೇಟ್ ಮಾಡ್ಬೋದು, ನೆಗೆಟಿವ್ಲಿ ಯಾವ ತರ ಮೋಟಿವೇಟ್ ಆಗಿ ಅವರ ಒಂದು ಮೆಂಟಲಿ ಹರಾಸ್ಗೆ ಕಾರಣ ಆಗುತ್ತೆ. ಇದು ಎರಡೂ ಅದರಲ್ಲಿ ಕೂಡುತ್ತೆ. ಓಕೆ, ಸೊ ಇದಕ್ಕೆ ಮೋಟಿವೇಶನ್ ಕ್ಯಾನ್ ಬಿ ಇದರ್ ಪಾಸಿಟಿವ್ ಆರ್ ನೆಗೆಟಿವ್. ಮೋಟಿವೇಶನ್ ಪಾಸಿಟಿವ್ ಆದ್ರೂ ಆಗಿರ್ಬೋದು, ನೆಗೆಟಿವ್ ಆದ್ರೂ ಆಗಿರ್ಬೋದು. ನೆಕ್ಸ್ಟ್ ಏನ್ ಕೇಳ್ತಾ ಇದ್ದಾರೆ, motivation is a complex process. Complex is nothing but a difficult or problem. Okay, problem ಅಥವಾ ಡಿಫಿಕಲ್ಟ್ ಅಂತಂದ್ರೆ ಏನು, ಕಾಂಪ್ಲೆಕ್ಸ್ ಅಂತಂದ್ರೆ ಮೋಟಿವೇಶನ್ ಈಗ ಒಂದು ಪರ್ಸನ್ ಇಲ್ಲ ಒಂದು ಮ್ಯಾಕ್ಸಿಮಮ್ 5 ಪರ್ಸನ್ ಅನ್ನ ಯಾವ ರೀತಿ ಹ್ಯಾಂಡಲ್ ಮಾಡೋದು, ತಕ್ಕ ಮಟ್ಟಿಗೆ ಮಾಡ್ಬೋದು. ಅದೇ ಒಂದು 500 ಜನನ ಹ್ಯಾಂಡಲ್ ಮಾಡೋ ಅಂದ್ರೆ ಹೈಲಿ ಇಂಪಾಸಿಬಲ್, ಇಸ್ಂಟ್ ಇಟ್? ಸೊ ಇನ್ ದಟ್ ಕೇಸಸ್ ಏನಾಗುತ್ತೆ, ಒಬ್ಬರನ್ನ ಆದ್ರೆ ಚೆನ್ನಾಗಿ ಕೂರಿಸಿ, ಈಗ ಒಂದು ಸ್ಟೂಡೆಂಟ್ ಆದ್ರೆ ಕೂರಿಸಿ ಬರ್ಸಿ ಅವರಿಗೆ ಹೋಮ್ವರ್ಕ್ ಕೊಟ್ಟು ಹೇಗೆಲ್ಲ ಮಾಡ್ತಾ ಇದಾರೆ ಅಂತ ನೋಡ್ಕೊಂಡು ನೋಡಿ ಎಲ್ಲ ಮಾಡೋ ಅಷ್ಟೊತ್ತಿಗೆ ಓಕೆ ಮಾಡ್ಬೋದು, ಒಬ್ಬರೊಬ್ಬರನ್ನ ಮೇಂಟೈನ್ ಮಾಡ್ಬೋದು. ಆದ್ರೆ ಜಾಸ್ತಿ ಜನನ ನಾವು ಮೇಂಟೈನ್ ಮಾಡ್ಬೇಕಂದ್ರೆ ಇಟ್ಸ್ ಹೈಲಿ ಇಂಪಾಸಿಬಲ್. ಅವಾಗ ಏನಾಗುತ್ತೆ, ಸಮಟೈಮ್ಸ್ ಮೋಟಿವೇಟ್ ಮಾಡ್ಬೇಕಾದ್ರೆ ಒಬ್ಬೊಬ್ರು ಒಂದೊಂದು ವೆರೈಟಿ ಪೀಪಲ್ಸ್ ಇರ್ತಾರೆ ಸರೌಂಡಿಂಗ್ಸ್ ಅಲ್ಲಿ, ಒಬ್ಬೊಬ್ರು ಒಂದೊಂದರ ವೆರೈಟೀಸ್ ಅಲ್ಲಿ ಇರ್ತಾರೆ. ಈಗ ಒಬ್ಬರಿಗೆ ಒಂದಿಷ್ಟ ಇರುತ್ತೆ, ಫಾರ್ ಎಕ್ಸಾಂಪಲ್ ಫುಡ್ ಹೇಳೋದಾದ್ರೆ ಒಬ್ಬರಿಗೆ ದೋಸೆ ಇಷ್ಟ, ಒಬ್ಬರಿಗೆ ಇಡ್ಲಿ ಇಷ್ಟ, ಇನ್ನೊಬ್ರಿಗೆ ಉಪ್ಮಾ ಇಷ್ಟ, ಇನ್ನೊಬ್ಬರಿಗೆ ಚಪಾತಿ ಇಷ್ಟ. ಸೊ ವೆರೈಟಿ ಫುಡ್ಸ್ ಅದೇ ಎಕ್ಸಾಂಪಲ್ ಐ ಆಮ್ ಟೆಲ್ಲಿಂಗ್. ಸೊ ಎಲ್ಲಾರ್ಗು ಸ್ಯಾಟಿಸ್ಫೈ. ಈಗ ಒಂದು ಮನೇಲಿ ಒಬ್ಬೊಬ್ರಿಗೆ ಒಂದೊಂದು ತಿಂಡಿ ಇಷ್ಟ ಅಂತಂದ್ರೆ ಎಲ್ಲರಿಗೂ ಇಷ್ಟ ಆಗುವಂತ ತಿಂಡಿ ಒಂದೇ ಸಮ ಮಾಡಕ್ಕಾಗತ್ತಾ? ಇಲ್ಲ, ಇಟ್ಸ್ ಹೈಲಿ ಇಂಪಾಸಿಬಲ್, ಇಸ್ಂಟ್ ಇಟ್? ಸೊ ಅದೇ ತರಾನೇ ಸೊ ಆ ಒಂದು ಅಲ್ದಲೆ ಕಾಮನ್ ಆಗಿ ಯಾರಿಗೆ ಯಾವ ತರ ಮೋಟಿವೇಟ್ ಮಾಡ್ಬೇಕು, ಕಾಮನ್ ಆಗಿ ಎಲ್ಲರೂ ಅಟ್ಲೀಸ್ಟ್ ಇಷ್ಟ ಬೇರೆ ಬೇರೆ ಆದ್ರೂ ತಕ್ಕ ಮಟ್ಟಿಗೆ ಯಾವ ರೀತಿ ಅವರನ್ನ ತಗೊಂಡ್ ಬಂದು ಮೋಟಿವೇಟ್ ಮಾಡಿ ಅವ್ರು ಮಾಡುವಂತ ಕೆಲಸಕ್ಕೆ ಎನ್ಕರೇಜ್ ಮಾಡ್ಬೇಕು ಅಂತ ಇರೋದು. ಮೋಟಿವೇಟ್ ಮಾಡ್ತಾರಲ್ಲ, ಸೊ ಅದಕ್ಕೆ ನಾವು ಅಪ್ರಿಶಿಯೇಟ್ ಮಾಡ್ಬೇಕು. ಅದಕ್ಕೆ ನಾವು ಕರಿತೀವಿ. ಎಲ್ಲಾರನ್ನೂ ಸ್ಯಾಟಿಸ್ಫ್ಯಾಕ್ಷನ್ ಯಾವಾಗ ಮಾಡಕ್ ಆಗಲ್ಲ, ಆವಾಗ ಏನಾಗುತ್ತೆ, ಕಾಂಪ್ಲೆಕ್ಸ್ ಪ್ರೋಸೆಸ್ ಅಂತ ಆಗ್ಬಿಡುತ್ತೆ, ಕಷ್ಟವಾಗುತ್ತೆ ಅವರಿಗೆ ಮೋಟಿವೇಟ್ ಮಾಡೋದು. ಒಬ್ಬೊಬ್ರು ಒಂದೊಂದು ಟೇಸ್ಟ್ ಅಲ್ಲಿ ಇರ್ಬೇಕಾದ್ರೆ ಯಾರ್ಯಾರ ಟೇಸ್ಟ್ ಅನ್ನ ಸ್ಯಾಟಿಸ್ಫ್ಯಾಕ್ಷನ್ ಮಾಡ್ತಾ ಹೋಗೋದು ಒಂದ್ ಕಡೆಯಿಂದ, ಹೌದಲ್ವಾ? ಸೊ ಅದಕ್ಕೆ ಏನಾಗುತ್ತೆ, ಮೋಟಿವೇಶನ್ ಈಸ್ ಎ ಕಾಂಪ್ಲೆಕ್ಸ್ ಪ್ರೋಸೆಸ್. ಮೋಟಿವೇಶನ್ ಗೋಲ್ ಕ್ರಿಯೇಟ್ ಮಾಡುತ್ತೆ, ಡೈರೆಕ್ಟ್ ಬಿಹೇವಿಯರ್ ನ ಹೆಲ್ಪ್ ಮಾಡುತ್ತೆ. ಈಗ ಇರುವಂತ ಕಾಮನ್ ಪರ್ಸನ್ ಅನ್ನ ಒಂದು ಅವರ ಒಂದು ಪಾಸಿಟಿವ್ನೆಸ್ ನ ಹೊರಗಡೆ ತಂದು ಅವ್ರಿಗೆ ಹೆಂಗೆ ಎನ್ಕರೇಜ್ ಮಾಡೋದು ಅದೆಲ್ಲ ಹೊರ ಹಾಕುತ್ತೆ. ಮೋಟಿವೇಶನ್ ಪಾಸಿಟಿವ್ ಆದ್ರೂ ಆಗಿರುತ್ತೆ, ನೆಗೆಟಿವ್ ಆದ್ರೂ ಆಗಿರುತ್ತೆ. ಸೊ ಎಲ್ಲ ಓಕೆ, ಬಟ್ ಎಲ್ಲಾರನ್ನು ಒಂದೇ ಸಮ ಹ್ಯಾಂಡಲ್ ಮಾಡೋದಿದೆಯಲ್ಲ, ಆ ಮಾಡುವಂತ ಹ್ಯಾಂಡಲ್ ಇಸ್ ಕ್ವೈಟ್ ಕಾಂಪ್ಲೆಕ್ಸ್ ಪ್ರೋಸೆಸ್. ಆ ಒಂದು ಕಾಂಪ್ಲೆಕ್ಸ್ ಪ್ರೋಸೆಸ್ ಅನ್ನ ಹ್ಯಾಂಡಲ್ ಮಾಡಿ ಇಸ್ ಕ್ವೈಟ್ ಡಿಫಿಕಲ್ಟ್ ಫಾರ್ ದ ಮೋಟಿವೇಟರ್ಸ್. ಹೌ ಟು ಮೋಟಿವೇಟ್ ದೆಮ್? ಯಾಕಂದ್ರೆ ಡಿಫ್ರೆಂಟ್ ಪೀಪಲ್ಸ್ ಆರ್ ದೇರ್, ಡಿಫ್ರೆಂಟ್ ವೆರೈಟೀಸ್ ಆಫ್ ಹ್ಯಾಬಿಟ್ಸ್ ಆರ್ ದೇರ್, ಡಿಫ್ರೆಂಟ್ ಹಾಬೀಸ್ ಆರ್ ದೇರ್, different interests are there, different working styles are there. How they are going to motivate them inside the organization, isn't it? So it's quite complex. Okay, so this is the features of motivation. Features nalli motivation antandre yav reeti enella barutte, positive agli negative agli ಗೋಲ್ ಕ್ರಿಯೇಟ್ ಮಾಡುವಂತದ್ದಾಗ್ಲಿ ಅದಕ್ಕೆ ಹೆಲ್ಪ್ ಮಾಡೋದು. ಆದ್ರೆ ಆ ಮಾಡುವಂತ ಹೆಲ್ಪ್, ಗೋಲ್ ಕ್ರಿಯೇಟ್, ನೆಗೆಟಿವ್, ಪಾಸಿಟಿವ್ ಎಲ್ಲ ಯಾವಾಗ ಸಮಟೈಮ್ಸ್ ಕಾಂಪ್ಲೆಕ್ಸ್ ಪ್ರೋಸೆಸ್ ಅಂತಾನು ಕರಿಬಹುದು. ಓಕೆ, so this is the features of motivation. The features of motivation is nothing but giving information or giving encouragement for the superior from the workers, how they are going to do the work, how the work will be done in the organization. So this is the features of motivation. Let's go for the next one, is process or steps of motivation. What do you mean by process or step? Okay, process is nothing but a steps. Process or step, you can call anything, whether you can call the process or whether you can call the steps of motivation. What kind of motivation or what kind of process or what kind of steps you are going to follow inside the organization? Let's start the steps. The first step is nothing but unsatisfied need. What do you mean by unsatisfied? Satisfaction agila. Okay, today I had my breakfast, I am satisfied. This is satisfaction. What do you mean by unsatisfaction? Okay, today I had upma, I am not satisfied. That is unsatisfied. Ishta irodu tagondre satisfaction, ishta ildarodu aaytu andre unsatisfaction. For example, in unsatisfaction antandre I am hungry, ivaga ನನಗೆ ಹಸಿವಾಗ್ತಾ ಇದೆ. ಓಕೆ, ಸೊ ಅವಾಗ ಏನಾಗುತ್ತೆ, ನನಗೊಂಥರ ಅನ್ಸ್ಯಾಟಿಸ್ಫ್ಯಾಕ್ಷನ್ ಫೀಲ್ ಆಗ್ತಾ ಇದೆ, ಬಿಕಾಸ್ ಹೊಟ್ಟೆ ಚುರುಮುರು ಅಂತ ಸೌಂಡ್ ಮಾಡ್ತಾ ಇದೆ. ಹೊಟ್ಟೆ ಅಲ್ಲಿ
ಗದ್ದಲ ಆಗ್ತಾ ಇದೆ, ಏನಾಗುತ್ತೆ, ನನಗೆ ಹಸಿವಾಗ್ತಾ ಇದೆ, ಐ ವಾಂಟ್ ಟು ಈಟ್ ಸಮಥಿಂಗ್, I want to eat, I want to drink something, or I want to eat something. So, giving the signal, this is the time to have something to the stomach, isn't it? So, it is a signal. So, I am feeling that unsatisfaction. I am not satisfied because my stomach is already empty. I need some food to eat, isn't it? So, in that case, unsatisfied need ಅಂತಂದ್ರೆ ನನಗೀಗ ಹಸಿವಾಗ್ತಾ ಇದೆ, ನನಗೀಗ ಏನಾದ್ರು ತಿನ್ಲಿಕ್ಕೆ ಫುಡ್ ಬೇಕು, ಅದು ಅನ್ಸ್ಯಾಟಿಸ್ಫೈಡ್ ನೀಡ್. ಅದೇ ತರನೇ ಬಿಸ್ನೆಸ್ ಅಲ್ಲಿನೂ ಅಷ್ಟೇ, ಈಗ ನಿಮ್ಗೆ ಏನೂ ಇಲ್ಲ, ಈಗ ನಿಮ್ಗೆ ಏನು ಕೆಲಸ ಮಾಡ್ತಾ ಇಲ್ಲ, ಅನ್ಸ್ಯಾಟಿಸ್ಫೈ ಆಗೈತೆ, ನಿಮ್ಗೆ ಮಾಡ್ತಿರೋ ಕೆಲಸ ಎಲ್ಲ ನಿಮ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ ಆ ಒಂದು ಕೆಲಸದಲ್ಲಿ, ಏನಾದ್ರೂ ಒಂದು ವಿಭಿನ್ನವಾಗಿ ಮಾಡ್ಬೇಕು, ಇನ್ನೋವೇಟಿವ್ ಆಗಿ ಮಾಡ್ಬೇಕು. ಇನ್ ದಟ್ ಕೇಸ್ ವಾಟ್ ಯು ಆರ್ ಗೋಯಿಂಗ್ ಟು ಡೂ, ಯು ಹ್ಯಾವ್ ಟು ಗಿವ್ ಎ ವೆರಿ ಹಾರ್ಡ್ ವರ್ಕ್ ವೈಲ್ ಡೂಯಿಂಗ್ ದ ವರ್ಕ್ ಇನ್ ಸೈಡ್ ದ ಆರ್ಗನೈಸೇಷನ್. ಯು ಹ್ಯಾವ್ ಟು ವರ್ಕ್ ಹಾರ್ಡ್, ಇಸಂಟ್ ಇಟ್? ಸೊ ಸ್ಯಾಟಿಸ್ಫ್ಯಾಕ್ಷನ್ ಸಿಗ್ಬೇಕು ಅಂತಂದ್ರೆ ಆ ಒಂದು ವರ್ಕ್ ಅಲ್ಲಿ ಕಂಪ್ಲೀಟ್ನೆಸ್ ಇರ್ಬೇಕು. ಯಾವಾಗ ಕಂಪ್ಲೀಟ್ನೆಸ್ ಇರಲ್ಲ, ನಿಮ್ಗೆ ನೀಡ್ ಏನಿರುತ್ತೆ ಅನ್ಸ್ಯಾಟಿಸ್ಫೈ ಆಗಿನೇ ಫೀಲ್ ಆಗುತ್ತೆ. ಸೊ ಯು ಆರ್ ಹಂಗ್ರಿ, ಐ ನೀಡ್ ಸಮಥಿಂಗ್ ಟು ಈಟ್, ಇಟ್ಸ್ ನಥಿಂಗ್ ಬಟ್ ಅನ್ಸ್ಯಾಟಿಸ್ಫೈಡ್ ನೀಡ್. ಓಕೆ, ಲೆಟ್ಸ್ ಗೋ ಫಾರ್ ದ ನೆಕ್ಸ್ಟ್ ಸ್ಟೆಪ್ ಆರ್ ನೆಕ್ಸ್ಟ್ ಪ್ರೋಸೆಸ್, ಟೆನ್ಷನ್. ಯಾವಾಗ ಸ್ಯಾಟಿಸ್ಫ್ಯಾಕ್ಷನ್ ಆಗೋದಿಲ್ಲ, ಟೆನ್ಷನ್ ಸ್ಟಾರ್ಟ್ ಆಗುತ್ತೆ. ಓಕೆ, ಐ ಯೂಸ್ ಟು ಸರ್ಚ್ ದ ಹೋಟೆಲ್ ಆರ್ ವೇರ್ ಐ ಕ್ಯಾನ್ ಗೆಟ್ ಸಮ್ ಫುಡ್ ಟು ಈಟ್. You start searching a hotel, okay, where I have to go and where I have to have some food, because I am hungry, because I am unsatisfied, my stomach is empty, I need some food to eat, isn't it? So in that cases tension start ಆಗುತ್ತೆ. ಹುಡುಕ್ತೀರಾ ಎಲ್ಲ ಕಡೆ ಹೋಗಿ ಹುಡುಕ್ತೀರಾ ಟೆನ್ಷನ್ ಇಂದ. ಸೊ ಯಾವಾಗ ಒಂದು ಹೋಟೆಲ್ ಕಾಣುತ್ತೆ, the hungry stomach drive to move one place to another place while searching the food or searching the hotels. ಆ ಒಂದು ಟೆನ್ಷನ್ ಅಲ್ಲಿ ನಿಮ್ಮನ್ನ ಡ್ರೈವ್ ಮಾಡುತ್ತೆ, ಏನು, ಎಲ್ಲಿ ಹೋಗಿ ನಾನು, ವೇರ್ ಐ ಶುಡ್ ಗೋ, ವೇರ್ ಐ ಹ್ಯಾವ್ ಟು ಗೋ, ವೇರ್ ಐ ಹ್ಯಾವ್ ಟು ಮೂವ್. ಸೊ ಆ ಒಂದು ಟೆನ್ಷನ್ ಆಟೋಮ್ಯಾಟಿಕ್ ಆಗಿ ನಿಮಗೆ ಡ್ರೈವ್ ಮಾಡುತ್ತೆ. ಅನ್ಸ್ಯಾಟಿಸ್ಫೈಡ್ ಅಂದ್ರೆ ಯು ಆರ್ ಫೀಲಿಂಗ್ ಹಂಗ್ರಿ, ಓಕೆ. ಆಫ್ಟರ್ ದಟ್ ಟೆನ್ಷನ್ ಸ್ಟಾರ್ಟ್ ಆಗುತ್ತೆ, ನಾನು ಎಲ್ಲಿ ಹೋಗಿ ತಿನ್ಲಿ. ಸೊ ಯು ಯೂಸ್ ಟು ಸರ್ಚಿಂಗ್ ಬರುವಾಗ ಇಟ್ಸ್ ನಥಿಂಗ್ ಬಟ್ ಇಟ್ ಡ್ರೈವ್ಸ್ ಯು ಅಂತಂದ್ರೆ ಕೆಲಸ ಮಾಡುವಾಗ್ಲೂ ಅಷ್ಟೇ, ನನ್ಗೆ ಎಲ್ಲರೂ ಕೆಲಸ ಮಾಡ್ತಾ ಇದಾರೆ, ಐ ಆಮ್ ನಾಟ್ ವರ್ಕಿಂಗ್ ಹಿಯರ್ ಬಿಕಾಸ್ ಐ ಆಮ್ ನಾಟ್ ಸ್ಯಾಟಿಸ್ಫೈಡ್. ಆವಾಗ ಕೇಳುವಾಗ ಟೆನ್ಷನ್ ಸ್ಟಾರ್ಟ್ ಆಗುತ್ತೆ. ಟೆನ್ಷನ್ ಸ್ಟಾರ್ಟ್ ಆಗುವಾಗ ವಾಟ್ ಐ ಹ್ಯಾವ್ ಟು ಡೂ, ವೇರ್ ಐ ಹ್ಯಾವ್ ಟು ಗೋ, ವೇರ್ ಐ ಹ್ಯಾವ್ ಟು ಸಿಟ್, ವಾಟ್ ವರ್ಕ್ ಐ ಹ್ಯಾವ್ ಟು ಡೂ ಎಕ್ಸಾಕ್ಟ್ಲಿ ವೈಲ್ ಡೂಯಿಂಗ್ ಬಿಸ್ನೆಸ್ ಇನ್ ದ ಆರ್ಗನೈಸೇಷನ್, ಎಕ್ಸೆಟ್ರಾ. These kind of things are roaming inside your brain. What exactly I have to do inside the company. So ಆ ಒಂದು ಟೆನ್ಷನ್ ನಿಮ್ಮನ್ನ ಡ್ರೈವ್ ಮಾಡುತ್ತೆ. ನಾನು ಏನ್ ಮಾಡ್ಲಿ, ನಾನು ಏನ್ ವಿಭಿನ್ನವಾಗಿ ಮಾಡ್ಲಿ, ಯಾಕಂದ್ರೆ ನಾನು ಮಾಡ್ತಾ ಇರೋದು ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ. ಓಕೆ, ಆ ಒಂದು ಮೋಟಿವೇಶನ್ ನಿಮ್ಮಲ್ಲಿ ತುಂಬ್ತಾ ಹೋಗುತ್ತೆ, ಡ್ರೈವ್ ಮಾಡ್ತಾ ಹೋಗುತ್ತೆ, ಒಂದು ಮೋಟಿವ್ ಆಗ್ತಾ ಹೋಗುತ್ತೆ. ಓಕೆ, ಸೊ ಆವಾಗ ಏನಾಗುತ್ತೆ, ಸರ್ಚ್ ಬಿಹೇವಿಯರ್ ಸ್ಟಾರ್ಟ್ ಆಗುತ್ತೆ. ನಾನು ಏನನ್ನ ಹುಡುಕ್ಲಿ, ಏನನ್ನ ಕೆಲಸ ಮಾಡ್ಲಿ, ಒಳ್ಳೆ ಹೆಸರು ತಗೊಳ್ಬೇಕು, ಒಳ್ಳೆ ಸಂಬಳ ತಗೊಳ್ಬೇಕು, ಒಳ್ಳೆ ಪೊಸಿಷನ್ ಹೋಗ್ಬೇಕು ಅಂದ್ರೆ ವಾಟ್ ಎಕ್ಸಾಕ್ಟ್ಲಿ ಐ ಹ್ಯಾವ್ ಟು ಡೂ ಇನ್ಸೈಡ್ ದ ಆರ್ಗನೈಸೇಷನ್, ಇಸಂಟ್ ಇಟ್? ಸೊ ಆ ಒಂದು ಸರ್ಚ್ ಬಿಹೇವಿಯರ್ ನಿಮ್ಮಲ್ಲಿ ಯಾವಾಗ ಸ್ಟಾರ್ಟ್ ಆಗುತ್ತೆ, ಸ್ಯಾಟಿಸ್ಫ್ಯಾಕ್ಷನ್ ನೀಡ್ ಆಟೋಮ್ಯಾಟಿಕ್ ಆಗಿ ಬರುತ್ತೆ. ಯಾಕೆ? ಆ ಒಂದು ಸರ್ಚ್ ಬಿಹೇವಿಯರ್ ಸ್ಟಾರ್ಟ್ ಆಗ್ತಿದ್ದಂಗೆ ನಿಮ್ಮ ಒಂದು ಇನ್ನೋವೇಷನ್, ನಿಮ್ಮ ಒಂದು ಕ್ರಿಯೇಟಿವಿಟಿ ಹೊರಗೆ ಹಾಕ್ತಾ ಹೋಗುತ್ತೆ. ಆಮೇಲೆ ಹೇಳಿದೆ, ಹಸುವಾಯ್ತು, ಟೆನ್ಷನ್ ಆಯ್ತು, ಟೆನ್ಷನ್ ಆಗಿದ್ದಕ್ಕೆ ಎಲ್ಲಿ ಹೋಗ್ಲಿ ಅಂತ ನಡೀತಾ ಇದ್ದೀರಾ, ಹೋಟೆಲ್ ಅನ್ನ ಹುಡ್ಕೊಂಡು ಡ್ರೈವ್ ಆಗ್ತಾ ಇದ್ದೀರಾ. ಓಕೆ, ಹುಡ್ಕೊಂಡು ಅದಾದ ನಂತರ ಸರ್ಚ್ ಡ್ರೈವ್ ನಡೀತಾ ಇದ್ದೀರಾ, ಹುಡುಕ್ತಾ ಇದ್ದೀರಾ, ಸರ್ಚ್ ಬಿಹೇವಿಯರ್ ಸ್ಟಾರ್ಟ್ ಆಗುತ್ತೆ. ವಾಟ್ ಐ ಹ್ಯಾವ್ ಟು ಡೂ, ವೇರ್ ಐ ಹ್ಯಾವ್ ಟು ಗೋ, ವಾಟ್ ಐ ಹ್ಯಾವ್ ಟು ಈಟ್ ಟು ಸ್ಯಾಟಿಸ್ಫೈ ಮೈ ಸ್ಟಮಕ್ or satisfaction of my stomach, isn't it? So satisfied ಯಾವಾಗ ಆಗ್ತೀರಾ, ಸರಿ ಹೋಟೆಲ್ ಸಿಕ್ತು, ಹೋದ್ರಿ, ತಿಂದ್ರಿ, ಸಮಾಧಾನ ಆಯ್ತು. ಯಾವಾಗ ಸ್ಯಾಟಿಸ್ಫ್ಯಾಕ್ಷನ್ ಆಗುತ್ತೆ, ನಿಮಗೆ ಟೆನ್ಷನ್ ಏನಿದೆ, ರಿಡಕ್ಷನ್ ಆಫ್ ಟೆನ್ಷನ್ ಅಂದ್ರೆ ಬಂದಿರುವಂತ ಟೆನ್ಷನ್ ಕಡಿಮೆ ಆಗುತ್ತೆ. ಅದೇ ತರಾನೇ ನೀವು ಮಾಡ್ತಿರೋ ಕೆಲಸದಲ್ಲಿ ಯಾವಾಗ ಸ್ಯಾಟಿಸ್ಫ್ಯಾಕ್ಷನ್ ಇರಲ್ಲ, ನಿಮ್ಗೆ ಟೆನ್ಷನ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಯಾಕೆ? ಎಲ್ಲರೂ ಮಾಡ್ತಾ ಇದ್ರೆ ನನಗೆ ಯಾಕೆ ಆಗ್ತಾ ಇಲ್ಲ, ಲೈಕ್ ದಟ್. ಯಾವಾಗ ಟೆನ್ಷನ್ ಆಗುತ್ತೆ, ಆ ಟೆನ್ಷನ್ ನಿಮ್ಮನ್ನ ಡ್ರೈವ್ ಮಾಡ್ಕೊಂಡು ಹೋಗುತ್ತೆ. ಏನನ್ನ? ಸರ್ಚ್ ಬಿಹೇವಿಯರ್ಸ್ ಕ್ರಿಯೇಟ್ ಮಾಡುತ್ತೆ. ಡ್ರೈವ್ ಮಾಡ್ತಾ ಏನ್ ಮಾಡ್ಲಿ, ಹೇಗ್ ಮಾಡ್ಲಿ, ಯಾವ ತರ ಮಾಡ್ಲಿ, ಒಂದು ಸರ್ಚಿಂಗ್ ಬಿಹೇವಿಯರ್ ನಿಮ್ಮಲ್ಲಿ ಕ್ರಿಯೇಟ್ ಆಗ್ತಾ ಹೋಗುತ್ತೆ. ಯಾವಾಗ ಸರ್ಚಿಂಗ್ ಬಿಹೇವಿಯರ್ ಕ್ರಿಯೇಟ್ ಆಗುತ್ತೆ, ನಿಮಗೆ ಐಡಿಯಾಸ್ ಬರ್ತಾ ಹೋಗುತ್ತೆ, ನಾನು ಏನ್ ಮಾಡ್ಬೇಕು, ವಾಟ್ ಐ ಹ್ಯಾವ್ ಟು ಡೂ ಎಕ್ಸಾಕ್ಟ್ಲಿ ಇನ್ಸೈಡ್ ದ ಆರ್ಗನೈಸೇಷನ್, what is the thing, what is the way to move on in the organization to get some profit or to get some innovation or to get some facilities or to get some bonus, ಇಲ್ಲ ಇನ್ಸೆಂಟಿವ್ಸ್, ಇಲ್ಲ ಪ್ರಮೋಷನ್, ಎಕ್ಸೆಟ್ರಾ, ವಾಟ್ ಎವರ್ ಇಟ್ ಮೇ, ಏನಾದ್ರೂ ಆಗಿರ್ಬೋದು. ಪೊಸಿಷನ್ ಆಗಬೇಕು, ಇಲ್ಲ ದುಡ್ಡೇ ಬರಬೇಕು ಅಂತಿಲ್ಲ, ಯಾರಾದ್ರೂ ಸಿಗ್ಬೋದು. ಒಟ್ಟಾರೆ ನೀವು ಮಾಡುವಂತ ಒಂದು ಕೆಲಸದಲ್ಲಿ ಇಂಪ್ರೂವ್ಮೆಂಟ್ಸ್ ಮಾತ್ರ ಕಾಣಬೇಕು. ಮೋಟಿವೇಶನ್ ನಿಮ್ಮಲ್ಲಿನೇ ಬರ್ತಾ ಹೋಗುತ್ತೆ. ಐ ವಾಂಟ್ ಟು ಡೂ, ಐ ಹ್ಯಾವ್ ಟು ಡೂ ಬಿಕಾಸ್ ಐ ವಾಂಟ್ ಟು ಸ್ಟಿಕ್ ಆನ್ ಮೈ work and I have to increase or develop my future, isn't it? So aವಾಗ ಲಾಸ್ಟ್ ಏನಾಗುತ್ತೆ, ಸ್ಯಾಟಿಸ್ಫೈ ಆಗುತ್ತೆ ನೀವು ಮಾಡುವಂತ ಕೆಲಸದಲ್ಲಿ. at last ಏನಾಗುತ್ತೆ, reduction of tension, whatever the tension you are facing, it is going to reduce. Okay,
So this is the process or steps of motivation. Automatically the employee used to think and used to behave, and he used to unsatisfied need to get tension, unsatisfied ಆಗಿರುತ್ತೆ, ಟೆನ್ಷನ್ ಬರುತ್ತೆ. ಆ ಟೆನ್ಷನ್ ನಿಮ್ಮನ್ನ ಡ್ರೈವ್ ಮಾಡುತ್ತೆ ಏನಕ್ಕೆ? ಸರ್ಚ್ ಬಿಹೇವಿಯರ್. ಆ ಒಂದು ಹುಡುಕ ಒಂದು ಇರುತ್ತಲ್ಲ, ಆ ಒಂದು ಒಳಗಡೆ ಇರುವಂತ ಒಂದು ವ್ಯಕ್ತಿನ, ಕ್ರಿಯೇಟಿವಿಟಿ ಇನ್ನೋವೇಷನ್ ಆಗಿರುವಂತ ಒಂದು ವ್ಯಕ್ತಿನ ಹೊರ ಹಾಕ್ತಾ ಹೋಗುತ್ತೆ, ಸರ್ಚ್ ಮಾಡ್ತಾ ಹೋಗುತ್ತೆ. ಸೊ ಯಾವಾಗ ಅದಾಗುತ್ತೆ ನಿಮಗೆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಸಿಗ್ತಾ ಹೋಗುತ್ತೆ. ಯಾವಾಗ ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತೆ ಆಟೋಮ್ಯಾಟಿಕ್ ಆಗಿ ಟೆನ್ಷನ್ ರಿಡ್ಯೂಸ್ ಆಗ್ತಾ ಹೋಗುತ್ತೆ. ಸೊ ದಿಸ್ ಇಸ್ ದ ಪ್ರೋಸೆಸ್ ಆರ್ ಸ್ಟೆಪ್ಸ್ ಆಫ್ ಮೋಟಿವೇಶನ್. ಇವತ್ತು ನಾವೇನ್ ತಿಳ್ಕೊಂಡ್ವಿ? ಫೀಚರ್ಸ್ ಆಫ್ ಮೋಟಿವೇಶನ್ ಅಂತಂದ್ರೆ ಏನು? ಫೀಚರ್ಸ್ ಅಂದ್ರೆ ಅದರಲ್ಲಿ ಪಾಸಿಟಿವ್ ಇದೆ, ನೆಗೆಟಿವ್ ಇದೆ, ನಿಮ್ಮ ಗೋಲ್ ಅನ್ನ ರೀಚ್ ಮಾಡೋದಿದೆ. ಬಟ್ ಅದ್ರ ಜೊತೆಗೆ ನೆಗೆಟಿವ್ ಪಾಯಿಂಟ್ ಏನು ಅಂತಂದ್ರೆ ಕಾಂಪ್ಲೆಕ್ಸ್ ಪ್ರೋಸೆಸ್ ಅದು. ಯಾಕಂದ್ರೆ ಎಲ್ಲರೂ ಒಂದೇ ತರ ಎಂಪ್ಲಾಯ್ ಇರಲ್ಲ, ಒಬ್ರೊಬ್ರು ಒಂದೊಂದ್ ತರ ಇರೋದ್ರಿಂದ ಅದು ಹ್ಯಾಂಡಲ್ ಮಾಡಕ್ಕೆ ಸ್ವಲ್ಪ ಕಷ್ಟವಾಗುತ್ತೆ. ಅದಾದ ನಂತರ ಏನ್ ಕೇಳ್ತಾ ಇದಾರೆ? ಪ್ರೋಸೆಸ್ ಆಫ್ ಸ್ಟೆಪ್ಸ್ ಅಂದ್ರೆ ಮೋಟಿವೇಶನ್ ಮಾಡಬೇಕಾದ್ರೆ ಯಾವ ರೀತಿಯ ಹಂತಗಳನ್ನ ನಾವು ದಾಟ್ತೀವಿ. ಮೊದಲೇದಾಗಿ ಅನ್ಸ್ಯಾಟಿಸ್ಫೈ ಆಗಿರುತ್ತೆ, ಅದಾದ ಅಯ್ಯೋ ಹಿಂಗಾಯ್ತಲ್ಲ ಅಂತ ಟೆನ್ಷನ್ ಬರುತ್ತೆ. ಟೆನ್ಷನ್ ಬಂದಾಗ ಏನಾಗುತ್ತೆ? ಅದು ನಿಮ್ಮ ಟೆನ್ಷನ್ ನಿಮ್ಮನ್ನ ಡ್ರೈವ್ ಮಾಡ್ಕೊಂಡು ಹೋಗುತ್ತೆ, ಏನನ್ನ ಮಾಡ್ಲಿ ಅಂತ ಸರ್ಚ್ ಬಿಹೇವಿಯರ್ಗೆ ಡ್ರೈವ್ ಮಾಡುತ್ತೆ. ಯಾವಾಗ ಸರ್ಚ್ ಬಿಹೇವಿಯರ್ ಡ್ರೈವ್ ಮಾಡುತ್ತೆ ನಿಮಗೆ ಒಂದೊಂದು ಪಾಯಿಂಟ್, ಒಂದೊಂದು ಸ್ಟೆಪ್ ಸಿಗ್ತಾ ಹೋಗುತ್ತೆ, ನಾನು ಯಾವ ತರ ಮಾಡ್ಬೇಕು ಅಂತ. ಆವಾಗ ನಿಮ್ಗೆ ನಿಮ್ಮ ಒಂದು ಕೆಲಸದಲ್ಲಿ ಸ್ಯಾಟಿಸ್ಫ್ಯಾಕ್ಷನ್ ಸಿಗ್ತಾ ಹೋಗುತ್ತೆ. ಯಾವಾಗ ಅದು ಸಿಗ್ತಾ ಹೋಗುತ್ತೆ ಆಟೋಮ್ಯಾಟಿಕ್ ಟೆನ್ಷನ್ ರಿಡ್ಯೂಸ್ ಆಗ್ತಾ ಹೋಗುತ್ತೆ. ಸೊ ದಿಸ್ ಇಸ್ ದ steps of process of motivation. In the next class I am going to explain you a very different interesting topic. Okay.